ಅವರು ನಗರದ ಅಂದವನ್ನ ಹೆಚ್ಚಿಸುವ ಪೌರ ಕಾರ್ಮಿಕರು. ನಗರಗಳು ಸ್ವಚ್ಛಂದವಾಗಿರಬೇಕು ಅಂದ್ರೆ ಅವರು ಬೇಕೇ ಬೇಕು. ಆದರೆ ಅಂಥವರ ಬದುಕು ಇದೀಗ ಬೀದಿಗೆ ಬಂದಿದೆ. ಸರ್ಕಾರದ ನೇರ ನೇಮಕಾತಿ ಯೋಜನೆಯ ಹೊಡೆತಕ್ಕೆ ಕೈಯಲ್ಲಿರುವ ಕೆಲಸವನ್ನ ಕಳೆದುಕೊಂಡು ಕಂಗಾಲಾಗಿರುವ ಪೌರ ಕಾರ್ಮಿಕರು ಹೋರಾಟದ ಹಾದಿ ಹಿಡಿದಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಪೌರ ಕಾರ್ಮಿಕರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ನೇರ ವೇತನ ಪಾವತಿ ಯೋಜನೆ ಆರಂಭಿಸಿದ್ದರಿಂದ ನಗರದ ಸ್ವಚ್ಛತೆಗೆ ನೀಡಲಾಗ್ತಾ ಇದ್ದ ಗುತ್ತಿಗೆ ಪದ್ಧತಿಯನ್ನ ಡಿಸೆಂಬರ್ 1ರಿಂದ ನಿಲ್ಲಿಸಲಾಗಿದೆ. ಇದರಿಂದಾಗಿ ಕೆಲಸಕ್ಕೆ ಹೋಗ್ತಾ ಇದ್ದ ನೂರಾರು ಕಾರ್ಮಿಕರಿಗೆ ಕೆಲಸ ಮಾಡದಂತೆ ಗುತ್ತಿಗೆದಾರರು ಹೇಳಿ ಮರಳಿ ಕಳುಹಿಸುತ್ತಿದ್ದಾರೆ. ಇದರಿಂದ ಆತಂಕಗೊಂಡಿರೋ ಕಾರ್ಮಿಕರು ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ, ಮಹಾನಗರ ಪಾಲಿಕೆ ಕಚೇರಿ, ಶಾಸಕರ ಎದುರು ಪ್ರತಿಭಟನೆ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಮೊದಲಿಂದಲೂ ಕೆಲಸ ಮಾಡಿಕೊಂಡು ಬಂದಿರುವ ನಮಗೆ ಅನ್ಯಾಯ ಮಾಡಲಾಗ್ತಾ ಇದೆ. ಇವರಿಗೆ ಬೇಕಾದಾಗ ಕೆಲಸವನ್ನ ಮಾಡಿಸಿಕೊಳ್ತಾರೆ, ಬೇಡವಾದಾಗ ಕೆಲಸ ಬಿಟ್ಟು ಹೋಗಿ ಅಂತಾರೆ. ನಮ್ಮ ಈ ಸಮಸ್ಯೆಗೆ ಕೂಡಲೇ ಅಧಿಕಾರಿಗಳು ಪರಿಹಾರ ಒದಗಿಸಬೇಕು, ಇಲ್ಲವಾದ್ರೆ ನಾವು ವಿಷ ಸೇವಿಸ್ತೇವೆ ಅಂತ ಪ್ರತಿಭಟನಾ ನಿರತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಹೆಚ್ಚುವರಿ ಪಟ್ಟಿ ಜನ ಅದರ ಅವ್ರನ್ನೆಲ್ಲಾರು ನೇರ ವೇತನ ತಗೋಬೇಕು. ಅವ್ರ ಸಡನ್ಲಿ ಆಗಿ ಉಷ್ಟ್ರೂ ತಗೊಳಕ್ ಆಗಲಿಲ್ಲ ಅಂದ್ರು ಇದ್ರೊಳಗೆ ಕಳ್ರದಾರ, ಮಹಾನಗರ ಪಾಲಿಕೆಗೆ ಧೋಖಾ ಮಾಡುವಂತ ಜನ ಅದಾರ. 12 ಮಠ ಈ ಡೇಟ್ ಆಫ್ ಜಾಯಿನಿಂಗ್ ಏನದಾರಲ್ಲ ನಮ್ಮ ಪೌರ ಕಾರ್ಮಿಕರು ಎಲ್ಲರೂ ಒಳಗೆ ಬರ್ತಾರೆ. ಆದ್ರೆ ದುಡಿಯುವಂತ ಜನಕ್ಕೆ ಆಗ್ಬೇಕ್ರಿ, ಈಗ ಧೋಖಾ ಮಾಡುವಂತ ಜನಕ್ಕೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 1800 ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಇವರೆಲ್ಲ ಗುತ್ತಿಗೆದಾರರ ಅಡಿಯಲ್ಲಿಯೇ ಕೆಲಸ ಮಾಡ್ತಾ ಇದ್ರು. ಸರ್ಕಾರ ಇದೀಗ ನೇರ ಪಾವತಿ ವ್ಯವಸ್ಥೆ ಜಾರಿಗೆ ತಂದಿದ್ದರಿಂದ ಈ ಪೈಕಿ ಸುಮಾರು 1001 ಜನರಿಗೆ ಮಾತ್ರ ಕೆಲಸ ಸಿಕ್ಕಿದೆ. ಅಲ್ಲದೆ ಗುತ್ತಿಗೆ ಪದ್ಧತಿಯೂ ಕೂಡ ರದ್ದಾಗಿದೆ. ಹೀಗಾಗಿ ಇದೀಗ ನೂರಾರು ಪೌರ ಕಾರ್ಮಿಕರಿಗೆ ಕೆಲಸ ಇಲ್ಲದಂತಾಗಿದೆ. ಅಲ್ಲದೆ ಇದೀಗ ಸರ್ಕಾರ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲು ನಿರ್ಧರಿಸಿದೆ. ಒಂದು ವೇಳೆ ನೇರ ನೇಮಕಾತಿ ನಡೆದರೆ 16 ವರ್ಷಗಳ ಕಾಲ ದುಡಿದ ಅನೇಕರು ಈ ಹುದ್ದೆಗೆ ಅರ್ಹತೆ ಪಡೆಯುವುದೇ ಇಲ್ಲ. ಇಷ್ಟು ದಿನ ಇದೇ ಕೆಲಸವನ್ನ ಶ್ರದ್ಧೆ ಹಾಗೂ ಪ್ರಾಮಾಣಿಕತೆಯಿಂದ ಮಾಡಿದವರು ಅಕ್ಷರಶಃ ಬೀದಿಗೆ ಬೀಳೋ ಸ್ಥಿತಿ ಬಂದೊದಗುತ್ತೆ. ಹೀಗಾಗಿ ಇದೀಗ ಹೋರಾಟ ಆರಂಭಿಸಿರೋ ಪೌರ ಕಾರ್ಮಿಕರು ತಮ್ಮ ಗೋಳನ್ನ ಆಲಿಸುವಂತೆ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದಾರೆ. ಸರ್ಕಾರದ ಆದೇಶ 2017ರ ಸರ್ಕಾರದ ಆದೇಶದಂತೆ 700 ಜನರಿಗೆ ಒಬ್ಬ ಪೌರ ಕಾರ್ಮಿಕರನ್ನ ನೇರ ನೇಮಕಾತಿ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ಈಗಿನ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ಗೆ ನಾವು 1524 ಜನರು ಅಂದರೆ ಕಾಯಂ ಪೌರ ಕಾರ್ಮಿಕರು 762 ಮತ್ತು 762 ಜನ ನೇರ ನೇಮಕಾತಿ ಅಡಿಯಲ್ಲಿ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಆ ಅನುಪಾತದನ್ವಯ ಈಗಾಗಲೇ ನೇರ ನೇಮಕಾತಿ ಮಾಡಿ ಆದೇಶವನ್ನು ಕೊಟ್ಟಿದ್ದೇವೆ. ಆದರೆ ಮೊದಲಿಂದಲೂ ಹುಬ್ಬಳ್ಳಿ ಧಾರವಾಡದಲ್ಲಿ ಸ್ವಲ್ಪ ಹೆಚ್ಚಿಗೆ ಅಂದರೆ 468 ಜನ 2 ವರ್ಷಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿದರೂ ಕೂಡ ಅವರು ರೇಷೋ ಒಳಗಡೆ ಬರ್ತಾ ಇಲ್ಲ. ಹಾಗಾಗಿ ಅವರನ್ನು ಹೊರತುಪಡಿಸಿ ಉಳಿದವರನ್ನು ನಾವು ನೇರ ನೇಮಕಾತಿ ಅನ್ವಯ ತೊಗೊಂಡು ಬಂದಿದ್ದೀವಿ. ಒಟ್ನಲ್ಲಿ ಪ್ರತಿನಿತ್ಯ ನಗರದ ಸ್ವಚ್ಛತೆಯೇ ತಮ್ಮ ಗುರಿ ಅಂತ ದುಡಿದ ಎಷ್ಟೋ ಕಾರ್ಮಿಕರು ಇದೀಗ ತಮ್ಮ ವೃತ್ತಿ ಬದುಕಿನ ಕೊನೆಯ ದಿನಗಳಲ್ಲಿದ್ದಾರೆ. ಒಮ್ಮಿಂದೊಮ್ಮೆಲೆ ಈ ರೀತಿಯ ನಿರ್ಧಾರಗಳನ್ನ ಸರ್ಕಾರ ತೆಗೆದುಕೊಂಡ್ರೆ ಅವರ ಗತಿ ಏನು? ಈ ಬಗ್ಗೆ ಸಂಬಂಧಪಟ್ಟವರು ಗಮನ ಹರಿಸಬೇಕಾಗಿದೆ. ರಾಜು ಮುದ್ಗಲ್, ಎಕ್ಸ್‌ಪ್ರೆಸ್ ಟಿವಿ, ಹುಬ್ಬಳ್ಳಿ.